ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಮಳೆಯಬ್ಬರ, ತುಂಬಿ ಹರಿಯುತ್ತಿರುವ ಜೀವನದಿಗಳು, ಕೆಂಪು ಬಣ್ಣಕ್ಕೆ ತಿರುಗಿದ ಸಮುದ್ರದ ನೀರು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಸುರಿದ ಮಳೆಗೆ ಜಿಲ್ಲೆಯ ನದಿಗಳೆಲ್ಲ ತುಂಬಿ ಹರಿದು ಸಮುದ್ರ ಸೇರುತ್ತಿದೆ. ಹೀಗಾಗಿ ಸಮುದ್ರದಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಅಲೆಗಳು ಅಬ್ಬರಿಸಿ ತೀರಕ್ಕೆ ಅಪ್ಪಳಿಸುತ್ತಿದೆ. ನದಿಗಳಿಂದ ಹರಿದು ಬಂದ ನೀರು ಮಣ್ಣು ಮಿಶ್ರಿತವಾಗಿದ್ದು ಇಡೀ ಕಡಲು ಕೆಂಪು ಬಣ್ಣಕ್ಕೆ ತಿರುಗಿದೆ. ಕೆಂಪು ಬಣ್ಣದ ನೀರಿನೊಂದಿಗೆ ಕಡಲ ತೀರಕ್ಕೆ ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಜೊತೆಗೆ ಕಡಲಿನ ಅಬ್ಬರವೂ ಹೆಚ್ಚಾಗಿದೆ. ನಾವು ಮಂಗಳೂರಿನ ಸೋಮೇಶ್ವರ ಕಡಲ ತೀರದಲ್ಲಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕಡಲಿನ ಅಬ್ಬರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿದಿರುವಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಕಡಲಿನ ಬಣ್ಣ ಕೆಂಪು ಮಿಶ್ರಿತ ಆಗಿರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಯಾವಾಗಲೂ ತಿಳಿ ಬಣ್ಣದಲ್ಲಿರುವಂಥ ಈ ಕಡಲಿನ ಅಬ್ಬರ ಇವತ್ತು ಹೆಚ್ಚಾಗಿರೋ ಜೊತೆಗೆ ಅದರ ಬಣ್ಣವು ಬದಲಾಗಿರುವಂಥದ್ದು. ಸಮುದ್ರಕ್ಕೆ ನದಿಯ ನೀರು ಸೇರಿದ್ದಂಥ ಸಂದರ್ಭದಲ್ಲಿ ಮಣ್ಣು ಮಿಶ್ರಿತವಾದಂಥ ನೀರು ಬಂದಂಥ ಹಿನ್ನೆಲೆಯಲ್ಲಿ ಸಮುದ್ರವು ಇದೇ ರೀತಿಯಾಗಿ ಕೆಂಪು ಮಿಶ್ರಿತವಾಗಿ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ನಿರಂತರವಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರ್ಭಟ ಇರುತ್ತೆ. ಆದರೆ ಕಳೆದ ಕೆಲ 2 ದಿನಗಳ ಹಿಂದೆ ಬಂದಿರುವಂಥ ಭಾರೀ ಮಳೆಗೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ನದಿಯ ನೀರು ಸಮುದ್ರಕ್ಕೆ ಸೇರಿರುವಂಥದ್ದು. ಸಮುದ್ರಕ್ಕೆ ಸೇರಿ ಸಮುದ್ರದ ಅಬ್ಬರವನ್ನು ನೀವು ಗಮನಿಸ್ಬೋದು. ಭಾಳಷ್ಟು ದೊಡ್ಡ ಪ್ರಮಾಣದ ಅಂದರೆ ಮಳೆಗಾಲ ಆರಂಭ ಆದ ಬಳಿಕ ಯಾವ ರೀತಿ ಸಮುದ್ರದ ಅಬ್ಬರ ಇರುತ್ತೆ ಆ ರೀತಿಯಾಗಿರುವಂಥದ್ದು ಈ ಬಾರಿ ಮುಂಗಾರು ಸುಮಾರು 10 ದಿನಕ್ಕಿಂತಲೇ ಮೊದಲೇ ಈ ಜಿಲ್ಲೆಗೆ ಆಗಮಿಸಿರೋದ್ರಿಂದ ಮಳೆಯ ಆರ್ಭಟ ಹೆಚ್ಚಾಗಿತ್ತು. ಹಾಗಾಗಿ ಮಳೆಗಾಲ ಸಂಪೂರ್ಣವಾಗಿ ಆರಂಭ ಆಗುವ ಮೊದಲೇ ಕಡಲಿನ ಅಬ್ಬರವೂ ಹೆಚ್ಚಾಗಿದೆ. ಶಿರಾಡಿಯಲ್ಲಿ ಕುಸಿಯೋ ಹಂತದಲ್ಲಿ ಮನೆಗಳು, ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಜನ ಪರದಾಟ. ಇನ್ನು ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣಾರ್ಭಟ ಜೋರಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿಯಿಂದ ಶಿರಾಡಿ ಘಾಟ್ನ ಹೆಗ್ಗದ್ದೆ ಮನೆಗಳು ಕುಸಿಯೋ ಹಂತದಲ್ಲಿ ಇವೆ. ಮಳೆ ಹೆಚ್ಚಾದಂತೆಲ್ಲ ಮಣ್ಣು ಕುಸಿಯುತ್ತಿದ್ದು ಏನೇ ಶಬ್ದವಾದರೂ ಜೀವ ಭಯದಿಂದ ಎದ್ದು ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಮಳೆ ಹೆಚ್ಚಾದರೆ ನಮ್ಮ ಮನೆ ಉಳಿಯೋದಿಲ್ಲ ಅಂತ ಜನ ಅಳಲು ತೋಡಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ವರುಣ ಆರ್ಭಟಿಸಿದ್ದೇನೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಸಕಲೇಶ್ಪುರ ತಾಲೂಕಿನ ಹೆಗ್ಗದ್ದೆ ಅಂತಕ್ಕಂತಹ ಗ್ರಾಮ. ಈ ಗ್ರಾಮದಲ್ಲಿ ಶಿರಾಡಿಘಾಟ್ ರಸ್ತೆ ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಮೇಲಿನಿಂದ ಭೂಮಿಯನ್ನು ಬಗೆಯಲಾಗಿದೆ. ಇದು ಆರಂಭದಿಂದಲೂ ಸಹ ಅವೈಜ್ಞಾನಿಕವಾದಂಥ ಸಾಕಷ್ಟು ಜನರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಇದ್ದರು. ಕೇವಲ 10 ಮೀಟರನ್ನು ಭೂಮಿಯನ್ನು ತಗೊಂಡ್ರೆ ಮೇಲಿನಿಂದ ಕುಸಿತಾ ಇರತಕ್ಕಂಥ ಮಣ್ಣಿನ ಪ್ರಮಾಣದಿಂದ 4 ರಿಂದ 5 ಎಕರೆ ಕಾಫಿ ತೋಟ ಸಂಪೂರ್ಣವಾಗಿ ಹಾಳಾಗ್ತಿದೆ. ಅಲ್ಲದೆ ಈ ಹೆಗ್ಗದ್ದೆ ಗ್ರಾಮದಲ್ಲಿ ಮೇಲ್ಭಾಗದಲ್ಲಿ ಮನೆಗಳಿವೆ. ಅದಕ್ಕೆ ಇದ್ದಂಥ ರಸ್ತೆಯು ಸಹ ಈಗ ಮುಚ್ಚಿ ಹೋಗಿದೆ. ಈಗ ಮನೆಗಳಿಗೆ ತೆರಳಿಕ್ಕೆ ಯಾವುದೇ ಥರದಂಥ ಒಂದು ರಸ್ತೆಗಳಿಲ್ಲ. ಈಗ ಹೊಸದಾಗಿ ರಸ್ತೆ ಮಾಡಲು ಹೋಗ್ತಾ ಇದ್ದಾರೆ. ಆದರೆ ಆ ಮೇಲಿನಿಂದ ಕುಸಿತಾ ಇರತಕ್ಕಂಥ ಮಣ್ಣು ಏನಿದೆ ಅದು ರಸ್ತೆಗೆ ಬೀಳ್ತಾ ಇದೆ. ಒಂದು ವೇಳೆ ಮನೆಗೆ ಹೋಗಬೇಕಾದ್ರೆ ಅವ್ರು ಯಾರಾದರೂ ಸಹ ಅವರ ಮೇಲೆ ಮಣ್ಣು ಬೀಳುವಂಥ ಒಂದು ಸಾಧ್ಯತೆ, ಒಂದು ಅಪಾಯದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಮೇಲೆ ವಾಸದ ಮನೆಗಳಿವೆ, ಈ ಕಡೆ BSNL ಟವರ್ ಇದೆ. ಅವೆಲ್ಲವೂ ಇದ್ರೂ ಸಹ ಸುಮಾರು 100 ಅಡಿಗಳಷ್ಟು 90 ಡಿಗ್ರಿ ಮಾದರಿಯಲ್ಲಿ ಭೂಮಿಯನ್ನು ಅವೈಜ್ಞಾನಿಕವಾಗಿ ಕೊರೆದಿದ್ದಾರೆ. ನಂದಲ್ಲಿ ಏನು ನೀವು ನೋಡಿದರೆ ಅಲ್ಲಿ ಜರ್ಕೊಂಡು ಹೋಗಿರೋದು ಅದು 5-6 ಮಂತ್ಸ್ ಆಯಿತು ಜರ್ಕೊಂಡೋಗಿ. ಅವತ್ತಿಂದ ಇವತ್ತಿನವರೆಗೂ ಅದನ್ನ ಏನು ರೆಡಿ ಮಾಡಿಕೊಟ್ಟಿಲ್ಲ ನನಗೆ. ನನ್ನ ವೆಹಿಕಲ್ಸ್ ಎಲ್ಲ 3 ಇಲ್ಲಿ ರೋಡಲ್ಲಿ ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ ನನಗೆ 5 ತಿಂಗಳಿಂದ. ಮನೆಗೆ ನೀರಿಲ್ಲ, ಫಸ್ಟ್ ಆಫ್ ಆಲ್ ಕುಡಿಯೋ ನೀರು ಇಲ್ಲ, ಅದಕ್ಕೂ ಅವ್ರು ಏನೂ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ರೋಡ್ನವರು. ಮತ್ತು ನನಗೆ ಪುಟ್ಟು ಪಾಪು ಇದೆ, ಅದಕ್ಕೂ ಹುಷಾರಿಲ್ಲ. ಈಗ ಅದನ್ನ ಕರ್ಕೊಂಡು ಹೋಗೋಕ್ಕೂ ಭಯ ಆಗ್ತಾಯಿದೆ ಮನೆಯಿಂದ ಹೊರಗಡೆ. ಆ ಥರ ಪರಿಸ್ಥಿತಿ ಬಂದಿದೆ. ಮತ್ತು ಅಲ್ಲಿ ಮೇಲ್ಗಡೆ ಏನು ಟವರ್ ಕಾಣ್ತಿದೆ ಅದು ಅವ್ರಿಗೂ ನಾನು ಅರ್ಜಿ ಕೊಟ್ಟಿನಿ, ರಿಮೂವ್ ಮಾಡಬೇಕು ನೀವು, ಅದು ವರ್ಕಿಂಗ್ ಇಲ್ಲ ಅಂತ. ಅವರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಇದು ಸಕಲೇಶ್ಪುರದಿಂದ ಇದು ಹೆಗ್ಗದ್ದೆವರೆಗೂ ಇದು ಸೇಮ್ ಇದೇ ಪರಿಸ್ಥಿತಿ. ಕಳೆದ ವರ್ಷ ಸುಮಾರು 1 ಎಕರೆ ಜಮೀನು ಅಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಜರಿದೋಗಿದೆ. ಪ್ರತಿ ಸರ್ಕಾರನೇ ಬಂದು ನೋಡೋಗಿದೆ. ಇಡೀ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಇದ್ರ ಬಗ್ಗೆ? ಈ ಕಾಂಕ್ರೀಟ್ ವಾಲ್ ಮಾಡಬೇಕಿತ್ತು. ಈ ಥರ ಜರಿಬೇಕಾದ್ರೆ ಇದಕ್ಕೆ ಯಾವ ಥರ ವಾಲ್ ಮಾಡಬೇಕು ಅದನ್ನು ಮಾಡಬೇಕು. ಸುಮ್ಮನೆ ಇವರು ಬಣ್ಣ ಕೊರೆದು ಈ ಕಲ್ಲು ಮೇಲೆ ತೋರಿಸಿ ಹೋಗಿದ್ದಾರೆ. ಇದನ್ನ ಒಂದು ಮಣ್ಣು ಸ್ವಲ್ಪ ಬಿದ್ದ ಕೂಡಲೇ ವಾಲ್ ಸಮೇತ ಜರಿದು ಬೀಳುತ್ತೆ. ಆಮೇಲೆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. 1 ಕಿಲೋಮೀಟ್ರಿಂದ ನೋಡಿ, ನಮ್ದು ಅಲ್ಲಿ 1 ಕಿಲೋಮೀಟ್ರಿಂದ ತೋಟ ಇದೆ. ಅಲ್ಲಿಂದ ನಾವು ದಿನ ಬೆಳಗ್ಗೆ ಎದ್ದು ಗುದ್ಲಿ ಹಿಡ್ಕೊಂಡು ಮಣ್ಣು ಆಚೆ ಈಚೆ ನಾವು ಮನೆಯವರು ನೀರು ಹೋಗದಾಗಿ ನೋಡ್ಕೋಬೇಕು ಮನೆಗೆ. ಇಡೀ ಕೆರೆಗಳೆಲ್ಲ ಮುಚ್ಚೋಗಿದ್ದಾವೆ ನೀರು ಬಂದು. ಒಂದು ನೀರು ಹೋಗೋ ವ್ಯವಸ್ಥೆ ಇಲ್ಲ. ಯಾವುದೇ ಒಂದು ಕೆಲಸನೂ ಅಚ್ಚುಕಟ್ಟಾಗಿಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯೋ ಮಳೆ. ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಮತ್ತಷ್ಟು ಏರಿಕೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆ ಕನ್ನಂಬಾಡಿ ಕಟ್ಟೆಗೆ 12,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಇದರಿಂದಾಗಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗಿದೆ. ಇಂದಿನ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ನಿನ್ನೆ 102 ಅಡಿ ಇದ್ದ ಡ್ಯಾಂನ ನೀರಿನ ಮಟ್ಟ ಇಂದು 103.70 ಅಡಿಗೆ ಡ್ಯಾಂ ನೀರಿನ ಮಟ್ಟ ಏರಿಕೆಯಾಗಿದೆ.
124.80 ಅಡಿ ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಂಗೆ ಇಂದು 17,544 ಕ್ಯೂಸೆಕ್ ನೀರು ಹರಿದು ಬರ್ತಿದೆ. ಡ್ಯಾಂನಿಂದ 734 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗುತ್ತಿದೆ. 49.452 ಟಿಎಂಸಿ ಸಾಮರ್ಥ್ಯದಲ್ಲಿ 25.851 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಜೂನ್ ತಿಂಗಳ ಮೊದಲ ದಿನವೇ ಡ್ಯಾಂ ಅರ್ಧದಷ್ಟು ಭರ್ತಿಯಾಗಿದೆ. ಇತ್ತ ಕೇರಳದಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು, ಗಡಿ ಜಿಲ್ಲೆ ಕಾಸರಗೋಡಿನಲ್ಲೂ ಮಳೆ ಅಬ್ಬರ ಹೆಚ್ಚಾಗಿದೆ. ಮಳೆಯಿಂದಾಗಿ ನದಿಗಳೆಲ್ಲ ತುಂಬಿ ಹರಿದಿದ್ದು, ಕಾಸರಗೋಡು ಜಿಲ್ಲೆಯ ಮಧೂರು ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಸಂಪೂರ್ಣ ಜಲಾವೃತವಾಗಿದೆ. ಈ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಮಳೆಗೆ ಪ್ರವಾಹ, ನೆರೆ, ಭೂಕುಸಿತ, 32 ಮಂದಿ ಸಾವು. ಅಸ್ಸಾಂ, ಮಿಜೋರಾಂನಲ್ಲಿ ಅಲ್ಲೋಲ ಕಲ್ಲೋಲ. ಈಶಾನ್ಯ ರಾಜ್ಯಗಳಲ್ಲಿ ವರುಣ ಆರ್ಭಟಿಸುತ್ತಿದ್ದಾನೆ. ಕೇವಲ 2 ದಿನ ಸುರಿದ ಭಾರೀ ಮಳೆಗೆ ವರುಣ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಒಟ್ಟು 32 ಜನರು ಮೃತಪಟ್ಟಿದ್ದಾರೆ. ಮನೆಗಳು ಕುಸಿದಿದ್ದು, ಜನವಸತಿಯ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ಬಂಡೆಗಳು ಉರುಳಿವೆ ಮತ್ತು ಅಲ್ಲಲ್ಲಿ ಮಣ್ಣು ಕುಸಿದಿದೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ತಲಾ 9 ಜನರು, ಮೇಘಾಲಯದಲ್ಲಿ 7 ಜನ ಮತ್ತು ಮಿಜೋರಾಂನಲ್ಲಿ 6 ಜನರು ಸಾವನ್ನಪ್ಪಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ 1 ಮೃತಪಟ್ಟಿದ್ದಾರೆ. ಒಟ್ನಲ್ಲಿ ದೇಶದ ಹಲವೆಡೆ ವರುಣನ ಅವಾಂತರ ಜೋರಾಗಿದೆ. ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.